ಭಗವದ್ಗೀತಾ ಯಥಾರೂಪ ಅಧ್ಯಾಯ 1 ಶ್ಲೋಕ 25. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಚೇತಾಂ ಸಮವೇತಾನ್ ಕುರು ನಿತಿ. ಪದಾರ್ಥ: ಭೀಷ್ಮ ಪಿತಾಮಹ. ಭೀಷ್ಮ ಪಿತಾಮಹ ಭೀಷ್ಮ. ದ್ರೋಣ ಆಚಾರ್ಯ ದ್ರೋಣ. ಪ್ರಮುಖತಃ ಮುಂದೆ. ಸರ್ವೇಷಾಂ ಎಲ್ಲರ. ಚ ಕೂಡ. ಮಹೀಕ್ಷಿತಾಂ ಜಗತ್ಪತಿಗಳು. ಉವಾಚ ಹೇಳಿದನು. ಪಾರ್ಥ ಪೃಥೆಯ ಪುತ್ರನೇ, ಪಶ್ಯ ನೋಡು, ಏತಾನ್ ಇವರೆಲ್ಲರನ್ನು, ಸಮವೇತಾನ್ ನೆರೆದ, ಕುರೋನ್ ಕುರುಕುಲದ ಸದಸ್ಯರಾದ, ಇತಿ ಹೀಗೆ. ಅನುವಾದ: ಭೀಷ್ಮ ದ್ರೋಣರು ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು ಪಾರ್ಥ, ಇಲ್ಲಿ ನೆರೆದಿರುವ ಎಲ್ಲ ಕುರು ವಂಶದವರನ್ನು ನೋಡು ಎಂದನು. ಭಾವಾರ್ಥ: ಶ್ರೀಲ ಪ್ರಭುಪಾದ್ ಹೇಳ್ತಾ ಇದ್ದಾರೆ, ಎಲ್ಲ ಜೀವಿಗಳ ಪರಮಾತ್ಮನಾಗಿ ಕೃಷ್ಣನು ಪಾರ್ಥನ ಮನಸ್ಸಿನ ವ್ಯಾಪಾರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಇಲ್ಲಿ ಋಷಿಕೇಶ ಎನ್ನುವ ಪದವನ್ನು ಬಳಸಿರುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎನ್ನುವುದನ್ನು ಸೂಚಿಸುತ್ತದೆ. ಪಾರ್ಥ ಎಂದರೆ ಪೃಥ ಅಥವಾ ಕುಂತಿಯ ಮಗ. ಈ ಶಬ್ದದ ಬಳಕೆಯು ಅರ್ಥವತ್ತವಾಗಿದೆ. ಅರ್ಜುನನು ಕೃಷ್ಣನ ತಂದೆ ವಸುದೇವನ ತಂಗಿಯಾದ ಪೃಥೆಯ ಮಗ. ಈ ಕಾರಣಕ್ಕಾಗಿ ತಾನು ಅರ್ಜುನನಿಗೆ ಕೌರವರನ್ನು ನೋಡು ಎಂದುದರ ಅರ್ಥವೇನು? ಅರ್ಜುನನು ಯುದ್ಧ ಮಾಡದಿರಲು ಬಯಸಿದ್ದೇನೆ. ಕೃಷ್ಣನು ತನ್ನ ಸೋದರತ್ತೆಯ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷಿಸಿರಲಿಲ್ಲ. ಅರ್ಜುನನ ಮನಸ್ಸಿನ ಮುಂದಿನ ಸ್ಥಿತಿಯನ್ನು ಹೀಗೆ ಭಗವಂತನು ವಿನೋದವಾಗಿ ಸೂಚಿಸಿದ.